ಸೊ ಇವತ್ತು ನಾವು ಹೋಗ್ತಿರೋದು ವಿರಾಜ್ಪೇಟ್ ಕಡೆಗೆ. ಹಾಗೆ ಹೋಗ್ತಾ ನಿಮಗೆ ವೇ ತೋರಿಸ್ಕೊಂಡು ಮತ್ತೆ ಇನ್ನೇನು ನೋಡ್ಬೋದು ಹೋಗ್ತಾ ವೇಲಿ ಅಂತ ತೋರಿಸ್ಕೊಂಡು ಹೋಗೋಣ. ನಾವು ಮನೆ ಬಿಟ್ಟಿದ್ದು ಸುಮಾರು ಬೆಂಗಳೂರಿಂದ ಹೊರಟಿದ್ದು 5:30 6 ಹಂಗೆ ಹೊರಟ್ವಿ. ಸೊ ನಮ್ದೇನು ಪ್ಲ್ಯಾನ್ಸ್ ಇಲ್ಲ, ರೆಸಾರ್ಟ್ ಸ್ಟೇ ಅಷ್ಟೇ ಇದೆ. ಸೊ ಹಾಗಾಗಿ ನಾವು ರೆಸಾರ್ಟ್ ಸ್ಟೇನ ಮಾತ್ರ ಬುಕ್ ಮಾಡ್ಕೊಂಡಿದ್ದೀವಿ 2 ಡೇಸ್ಗೆ. ಆ್ಯಂಡ್ ನಾವು ಆಚೆ ಹೋಗೋದು ಅಲ್ಲಿಂದ ಹೋಗೋ ಪ್ಲ್ಯಾನ್ಸ್ ಏನೂ ಇಲ್ಲ. ಹೋಗ್ತಾ ಬರ್ತಾ ಏನು ಪ್ಲೇಸಸ್ ಇದೆ ಅದು ನೋಡ್ಕೊಂಡು ಬರೋಣ ಅಂತ. ಸೊ ಈ ಸಮ್ಮರಲ್ಲಿ ವಿತ್ ಬೇಬಿ ಇದು ಬೆಸ್ಟ್ ಆಪ್ಷನ್ ಅನಿಸುತ್ತೆ ನಮಗೆ. ನಾವು ವಿರಾಜ್ಪೇಟಲ್ಲಿ ನಾವು ಸ್ಟೇ ಮಾಡಬೇಕು ಅಂತ ಬುಕ್ ಮಾಡಿರೋ ರೆಸಾರ್ಟ್ ಹೆಸರು ಬಂದು ಕ್ಲಬ್ ಮಹೀಂದ್ರ ಅಂತ. ಸೊ ಇದು ಫುಲ್ ಆಫ್ ಗ್ರೀನರಿ, ಆ ಥರ ಒಂದು ನೇಚರ್ ಬ್ಯಾಕ್ಗ್ರೌಂಡ್ ಅಲ್ಲಿ ಇರೋವಂಥ ರೆಸಾರ್ಟು. ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಸೊ ನಮಗೆ ಹಾಗೆ ಹೋಗ್ತಾ ಬಿಡದಿ ತಟ್ಟೆ ಇಡ್ಲಿ ತಿಂದ್ಕೊಂಡು ಹೋಗೋಣ ಬ್ರೇಕ್ಫಾಸ್ಟ್ಗೆ ಅಂತ ಶಿವಸಾಗರ್ ಬಿಡದಿ ತಟ್ಟೆ ಇಡ್ಲಿ ಹೋಟೆಲಲ್ಲಿ ಒಂದು ಸ್ಟಾಪ್ ಕೊಟ್ವಿ. ಇಲ್ಲಿ ತಟ್ಟೆ ಇಡ್ಲಿ ತುಂಬ ಚೆನ್ನಾಗಿರುತ್ತೆ, ಸಾಫ್ಟ್ ಮಲ್ಲಿಗೆ ಹೂವು ಇರೋ ಹಾಗೆ ಇರುತ್ತೆ. ಆ್ಯಂಡ್ ಇದು ತುಂಬ ಜನ ಆ್ಯಕ್ಟರ್ಸ್ ಕೂಡ ಇಲ್ಲಿಂದು ಫ್ಯಾನ್ಸ್ ಇದ್ದಾರೆ. ನೀವು ಇಲ್ಲಿ ನೋಡ್ಬೋದು ಫೋಟೋಸು. ಪುನೀತ್ ರಾಜ್ಕುಮಾರ್ ಆಗಿರ್ಬೋದು ಮತ್ತು ಓಂ ಪ್ರಕಾಶ್ ಅವರಾಗಿರ್ಬೋದು ಎಲ್ಲನೂ ಬಂದು ಟೇಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಆ್ಯಂಡ್ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಬಿಡದಿ ಇಲ್ಲಿ ಹೋಗ್ತಾ ತಿಂಡಿ ಮಾಡ್ಕೊಂಡು ಹೋಗೋದಕ್ಕೆ. ಹಾಗೆ ನಾವು ಅಲ್ಲಿಂದ ನಿಮಿಷಾಂಬ ಟೆಂಪಲ್ ಹತ್ರ ಒಂದು ಸ್ಟಾಪ್ ಕೊಟ್ವಿ. ಅಲ್ಲಿ ನಿಮಿಷಾಂಬ ಟೆಂಪಲಲ್ಲಿ ಈ ಒಂದು ವಿಶೇಷತೆ ಏನು ಅಂದರೆ ಇಲ್ಲಿ ಏನಾದರೂ ಬೇಡ್ಕೊಂಡ್ರೆ ಅದು ನಿಮಿಷಗಳಲ್ಲಿ ಆಗೋಗುತ್ತೆ ಅನ್ನೋದು ಒಂದು ವಾಡಿಕೆ. ಹಾಗಾಗಿ ಇಲ್ಲಿ ಏನಾದರೂ ಇದ್ದರೆ ಬೇಡ್ಕೋತಾರೆ. ಹಾಗೆ ನಾವು ಹೊರಗೆ ಬಂದರೆ ಇಲ್ಲಿ ಕಾವೇರಿ ನದಿ ನೋಡ್ಬೋದು ನೀವು. ಅದನ್ನ ಹಂಗೆ ನಮ್ಮ ಜೀವನ ನದಿ ಕಾವೇರಿದ್ದು ಸೈಟ್ ಸೀಯಿಂಗ್ ಮಾಡಿಕೊಂಡು ಅದರದ್ದು ಬ್ರಿಡ್ಜ್ ಮೇಲೆ ಹೋಗ್ತಾ ಒಂದು ಬೆಟ್ಟದ ವ್ಯೂ ಇದೆ. ತುಂಬ ಚೆನ್ನಾಗಿದೆ. ರಿವರ್ ಇವಾಗ ಸಮ್ಮರ್ ಆಗಿರೋದ್ರಿಂದ ಫುಲ್ ಇಲ್ಲ, ಬಟ್ ನೀವು ರೈನಿ ಸೀಸನಲ್ಲಿ ಬಂದರೆ ಫುಲ್ ರಿವರ್ನ ನೋಡ್ಬೋದು. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಹೀಗೆ ಇದು ನಿಮಿಷಾಂಬ ಟೆಂಪಲ್ ಪಕ್ಕದಲ್ಲೇ ಹರಿಯುತ್ತೆ ಈ ರಿವರು. ಸೊ ನೀವು ಅಲ್ಲಿಂದ ಹೀಗೆ ಪಕ್ಕದಲ್ಲಿ ನೋಡ್ಬೋದು ಕಾವೇರಿ ರಿವರ್ನ. ಆ್ಯಕ್ಚುಲಿ ನಮ್ಮದು ಪ್ಲ್ಯಾನ್ಸ್ ಇರಲಿಲ್ಲ ಇಲ್ಲಿ ಬರೋದಕ್ಕೆ. ಹಾಗೆ ಇನ್ನೊಂದು ಸ್ಟಾಪ್ ಕೊಟ್ವಿ. ಬಿಸಿಲು ಜಾಸ್ತಿ ಇರೋದ್ರಿಂದ ನಮ್ಮ ಪಾಪುಗೆ ಶಕೆ ಬೇರೆ, ಹಾಗಾಗಿ ಪೋಲಾರ್ ಬೇರಲ್ಲಿ ಒಂದು ಸ್ಟಾಪ್ ಕೊಟ್ಟು ಐಸ್ ಕ್ರೀಮ್ ತಿಂದು ಅಲ್ಲಿಂದ ನಾಗರಹೊಳೆ ಫಾರೆಸ್ಟಲ್ಲಿ ಎಂಟರ್ ಆದ್ವಿ. ಯೂಶ್ವಲಿ ಇಲ್ಲಿ ಅನಿಮಲ್ಸ್ ತುಂಬ ನೋಡೋದಕ್ಕೆ ಸಿಗುತ್ತೆ ಅಂತಾರೆ, ಬಟ್ ನಮಗೆ ಲಕ್ ಇದ್ದರೆ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಇಲ್ಲಿ ಯಾವುದು ಸ್ಟಾಪ್ ಮಾಡಬಾರ್ದು. ಯೂಶ್ವಲಿ ವೆಹಿಕಲ್ಸು ಈವನ್ ಅನಿಮಲ್ಸ್ ನೋಡಿದ್ರು ಇಲ್ಲ ನಿಮ್ಗೆ ಏನಾದರೂ ಇದ್ರೂ ಬಿಫೋರ್ ಎಂಟ್ರಿಂಗ್ ದ ಫಾರೆಸ್ಟ್ ಇಲ್ಲ ಆಫ್ಟರ್ ಎಂಟ್ರಿಂಗ್ ದ ಫಾರೆಸ್ಟ್ ಸ್ಟಾಪ್ ಮಾಡಬೇಕು. ಸೊ ಹಾಗೆ ನೋಡ್ತಾ ನಮಗೆ ಒಂದು ಎಲಿಫೆಂಟ್ ಒಂದು ಕಾಣ್ತು, ಬೇರೆ ಅನಿಮಲ್ಸ್ ಏನು ಕಾಣಲಿಲ್ಲ. ಬಟ್ ಯೂಶ್ವಲಿ ಅನಿಮಲ್ ಸೈಟ್ ಸೀಯಿಂಗ್ ಜಾಸ್ತಿ ಆಗುತ್ತೆ ಇಲ್ಲಿ ಅಂತ ಹೇಳಿದ್ದಾರೆ.
ಈಗ ನಾವಿರೋದು ವಿರಾಜ್ಪೇಟ್ ಕೂರ್ಗಲ್ಲಿ. ಸೊ ನಾವು ಒಂದು ಬ್ಯಾಂಗ್ಳೂರಿಂದ 250 ಕಿಲೋಮೀಟರ್ಸ್ ಅರೌಂಡ್ ಬಂದಮೇಲೆ ನಮಗೆ ವಿರಾಜ್ಪೇಟ್ ಎಂಟರ್ ಆಗ್ತೀವಿ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು, ವಿರಾಜ್ಪೇಟ್ ಎಂಟರ್ ಆದ್ಮೇಲೆ ಇಟ್ಸ್ ಫುಲ್ ಆಫ್ ಗ್ರೀನರಿ. ನಿಮ್ಗೆ ಯಾವ ಕಡೆ ನೋಡಿದ್ರು ಮರ ಗಿಡ ಈ ಥರನೇ ಕಾಣುತ್ತೆ. ಆ್ಯಂಡ್ ನಮಗೆ ಇದು ಬಿಸಿಲು ಕಾಲ ಆಗಿರೋದ್ರಿಂದ ನಾವು ಈ ಥರ ಒಂದು ಸಮ್ಮರಲ್ಲಿ ಇರೋದಕ್ಕೆ ರೆಸಾರ್ಟ್ ಇದು ಚೆನ್ನಾಗಿರುತ್ತೆ ಅಂತ ನಾವು ಡಿಸೈಡ್ ಮಾಡ್ಕೊಂಡ್ವಿ. ನಿಮಗೆ ಒಂಥರ ಹೇಳ್ಬೇಕಂದ್ರೆ ಇದು ಕ್ಲಬ್ ಮಹೀಂದ್ರದ್ದು ಬಂದು ಬೆಸ್ಟ್ ಪ್ಲೇಸು. ರೆಸಾರ್ಟಲ್ಲೇ ಸ್ಟೇ ಮಾಡಿ ಮತ್ತು ಫುಲ್ ಡೇ ಪ್ಯಾಕ್ಡ್ ಆ್ಯಕ್ಟಿವಿಟೀಸ್ ಇರುತ್ತೆ. ನಮ್ಗೆ 2 ಡೇಸ್ ಸ್ಟೇ ಇರುತ್ತಲ್ಲ, ಅದು ರೆಸಾರ್ಟ್ ನೋಡೋಕ್ಕೆ ಸರಿ ಹೋಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ರೆಸಾರ್ಟ್ಸು. ಆ್ಯಂಡ್ ರೆಸಾರ್ಟ್ ಫುಲ್ ಆಫ್ ಗ್ರೀನರಿ ಮತ್ತು ಫ್ಲವರ್ಸು, ಬರ್ಡ್ಸು, ಟ್ರೀಸು ಎಲ್ಲ ನೋಡ್ಬೋದು. ಸೊ ನಾವು ನೋಡೋಣ ಹೇಗಿರುತ್ತೆ ಅಂತೇಳಿ. ಇಲ್ಲಿ ವಿರಾಜ್ಪೇಟ್ಗೆ ನೀವು ಕಾರ್ ಆಪ್ಟ್ ಮಾಡಿದ್ರೆ ಬೆಟರ್ ಆಪ್ಷನ್ನು. ಬಟ್ ಇಲ್ಲ ಅಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂದರೆ ನೀವು ವಿರಾಜ್ಪೇಟ್ KSRTC ಬಸ್ ಸ್ಟಾಪ್ಗೆ ಬಂದು ಅಲ್ಲಿಂದ ಐದರ್ ಆಟೋ ಆರ್ ಕಾರ್ ಮಾತಾಡಿ ಬರ್ಬೋದು. ವೆಲ್ಕಮ್ ಟು ಕ್ಲಬ್ ಮಹೀಂದ್ರ ವಿರಾಜ್ಪೇಟ್. ಸೊ ನಾವು ಹೋಗಿದ ತಕ್ಷಣ ಅವರು ಗಂಧ ಇಟ್ಟು ಆರತಿ ಮಾಡಿ ವೆಲ್ಕಮ್ ಮಾಡಿಕೊಂಡ್ರು. ತುಂಬ ಚೆನ್ನಾಗಿ ಅನಿಸ್ತು. ಬಟ್ ನಮ್ಮ ಪಾಪು ಇಡ್ಸ್ಕೊಡ್ಲಿಲ್ಲ. ಆ್ಯಂಡ್ ನಾವು ಇದು ರಿಸೆಪ್ಷನಲ್ಲಿ ಬುಕ್ಕಿಂಗ್ದು ಎಲ್ಲ ಕನ್ಫರ್ಮೇಷನ್ ಕೊಟ್ಟು ಕೀ ಕೊಡೋವರೆಗೂ ವೆಯ್ಟ್ ಮಾಡ್ತಿದ್ವಿ. ಆ ಟೈಮಲ್ಲಿ ಇಲ್ಲಿ ಫಿಶಸ್ ಎಲ್ಲ ಇದೆ. ಸೊ ಮಕ್ಕಳಿಗೆ ಆ ಟೈಮ್ ಬೋರ್ ಆಗದಿರೋ ಹಂಗೆ ಅವರು ಫಿಶಸ್ ನೋಡ್ತಾ, ಇಲ್ಲ ದೊಡ್ಡವ್ರು ಕೂಡ ಫಿಶಸ್ ನೋಡಿ ಟೈಮ್ ಕಳಿಬೋದು. ಇದು ರಿಸೆಪ್ಷನ್ ಏರಿಯಾ ಅವ್ರದ್ದು. ಇಲ್ಲೇ ರೆಸ್ಟೋರೆಂಟ್ ಇರುತ್ತೆ. ನಮ್ಮ ರೂಮ್ ಟೂರ್ ಮಾಡೋಣ ಬನ್ನಿ.
ಸೊ ಈ ಥರ ಎಂಟ್ರೆನ್ಸಿಂದನೇ ಫುಲ್ಲು ಪ್ಲ್ಯಾಂಟ್ಸ್ ಇತ್ತು. ಇಲ್ಲಿ ಬಟರ್ಫ್ಲೈ ಥೀಮ್ಡ್ ರೂಮ್ ನೇಮ್ಸು. ಸೊ ನಾವು ಬುಕ್ ಮಾಡಿದ್ದು ಫ್ಯಾಮಿಲಿ ರೂಮು. ಸೊ ಇಲ್ಲಿ ಡ್ರೆಸ್ಸಿಂಗ್ ಏರಿಯಾ ಪ್ಲಸ್ ಇದು ಮಿನಿ ಕಿಚನ್ ಕೊಟ್ಟಿದ್ದಾರೆ ವಿತ್ ಓವನ್ ಆ್ಯಂಡ್ ಕೆಟಲ್ ಆ್ಯಂಡ್ ಡೈನಿಂಗ್ ಟೇಬಲ್ ಆ್ಯಂಡ್ ಫ್ಯಾಮಿಲಿ ರೂಮ್ ಆಗಿದ್ದರಿಂದ ಒಂದು ಚಿಲ್ಡ್ರನ್ ಬೆಡ್ಡು ಆ್ಯಂಡ್ ಒಂದು 2 ಅಡಲ್ಟ್ಸ್ನ ಅಕಾಮಿಡೇಟ್ ಮಾಡೋ ಥರ ಇನ್ನೊಂದು ಬೆಡ್ಡು. ಹಾಗೆ ನೋಡಿದ್ರೆ ಟಿ ವಿ, ಎ ಸಿ, ಫ್ಯಾನ್ ಎಲ್ಲ ಇದೆ. ಪ್ಲಸ್ ಆಚೆ ಬಂದರೆ ಈ ಥರ ಒಂದು ಬಾಲ್ಕನಿ ವ್ಯೂ. ಸಂಜೆ ಹೊತ್ತು ಒಂದು ಕಪ್ ಆಫ್ ಕಾಫಿ ಇಟ್ಕೊಂಡು ಕುತ್ಕೊಂಡು ಕುಡಿಯೋಕ್ಕೆ ಚೆನ್ನಾಗಿರುತ್ತೆ. ಇನ್ನು ನಾವು ಬಂದಮೇಲೆ ಟಯರ್ಡ್ ಆಗಿತ್ತು, ಸೊ ರೆಸ್ಟ್ ಮಾಡಿ ಪಾಪುಗೆ ಊಟ ಎಲ್ಲ ಮಾಡಿಸಿ ಏನೂ ನೋಡಲಿಲ್ಲ ಅಷ್ಟೊಂದು. ನೈಟ್ ವ್ಯೂ ಒಂದು ಸ್ವಲ್ಪ 2 ಮಿನಿಟ್ಸ್ ವಾಕಂಗ್ ಮಾಡ್ಕೊಂಬರೋಣ ಅಂತ ಬಂದ್ವಿ. ಸೊ ಇದು ನೈಟ್ ವ್ಯೂ. ನೈಟ್ ವ್ಯೂವಲ್ಲಿ ಹೈಲೈಟ್ ಏನು ಅಂದರೆ ಈ ವಾಕಿಂಗ್ ಪಾತ್ ಇದೆಯಲ್ಲ, ಅಲ್ಲಿ ಈ ಥರ ಲೈಟ್ಸ್ ಇರುತ್ತೆ ಫುಲ್ಲು. ಅದನ್ನ ಆ ಲೈಟಲ್ಲಿ ನಡ್ಕೊಂಡು ಹೋಗೋದು ಒಂದೊಳ್ಳೆ ವ್ಯೂ ಕೊಡುತ್ತೆ. ಆ್ಯಂಡ್ ಟ್ರೀಸ್ಗೆಲ್ಲ ಈ ಥರ ಲೈಟ್ಸ್ ಹಾಕಿರ್ತಾರೆ, ಅದು ಚೆನ್ನಾಗಿರುತ್ತೆ. ಬಿಲ್ಡಿಂಗ್ ಕೂಡ ಫುಲ್ ಲೈಟ್ ಅಪ್ ಆಗಿರುತ್ತೆ. ಅದೊಂದು ಒಳ್ಳೆ ವ್ಯೂ ನಿಮಗೆ ಸಂಜೆ ಹೊತ್ತು ಒಂದು 6 o'clock ಮೇಲೆ ನೋಡೋದಕ್ಕೆ. ನಮ್ಮ ಪಾಪನ ನಾವು ಹಂಗೆ ಆಮೇಲೆ ಇಲ್ಲಿ ಒಂದೇನು ನಾವು ಅಬ್ಸರ್ವ್ ಮಾಡಿದ್ವಿ ಅಂದರೆ, ಎಷ್ಟೊತ್ತು ಬಿಸಿಲಿರುತ್ತೋ ಅಷ್ಟೊತ್ತು ಮಾತ್ರ ಸೆಕೆ ಇರುತ್ತೆ. ನಮ್ಗೆ ಇವಾಗ ಬೆಂಗಳೂರಲ್ಲಿ ಬಿಸಿಲು ಹೋದ್ಮೇಲೂ ಸೆಕೆ ಇರುತ್ತಲ್ಲ, ಆ ಥರ ಕ್ಲೈಮೇಟಲ್ಲಿಲ್ಲ. ಸೊ ಅದೊಂದು ಚೆನ್ನಾಗಿತ್ತು ನಮಗೆ ಬಂದಾಗಿಂದ. ಓಕೆ, ಸೊ ಇವತ್ತು ಗುಡ್ ಮಾರ್ನಿಂಗ್. ರಾತ್ರಿ ಮಲಗಿ ರೆಸ್ಟ್ ಮಾಡಿ ಫ್ರೆಶ್ಶಾಗಿ ಎದ್ದು ಬೆಳಗ್ಗೆ ಒಂದು ಮಾರ್ನಿಂಗ್ ವಾಕ್ ಹೋಗೋಣ, ಅರ್ಲಿ ಮಾರ್ನಿಂಗ್ ವಾಕ್ ಅಂತ ಇದ್ವಿ. ಬಟ್ ನಮ್ಮ ಸರ್ಪ್ರೈಸ್ಗೆ ಇವತ್ತು ಸಮ್ಮರಲ್ಲೂ ಇಲ್ಲಿ ಫುಲ್ಲಿ ಮಿಸ್ಟ್ ಇದೆ. ಸೊ ನೀವು ನೋಡ್ಬೋದು ಹೇಗೆ ಮಿಸ್ಟ್ ಕವರ್ ಆಗಿದೆ ಅಂತ. ನಂಗೆ ಸಮ್ಮರ್ ಅಂತ ಫೀಲೇ ಆಗ್ತಿಲ್ಲ, ಆ ಥರ ಕ್ಲೈಮೇಟ್ ಇತ್ತು ಇಲ್ಲಿ. ನೀವು ನೋಡ್ಬೋದು ಇಲ್ಲಿ ಫುಲ್ಲಿ ಮಿಸ್ಟ್ ಕವರ್ ಆಗಿದೆ. ಸೊ ಚೆನ್ನಾಗಿತ್ತು ಕ್ಲೈಮೇಟು. ರಾತ್ರಿನೂ ಅಷ್ಟೇ ನಮಗೆ ಅಷ್ಟು ಬಿಸಿಲು ಶೆಕೆ ಅನಿಸ್ಲೇ ಇಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ ಕ್ಲೈಮೇಟ್, ಇವಾಗೂ ಹಾಗೆ ಇದೆ. ಫುಲ್ ಆಫ್ ಡಿಫ್ರೆಂಟ್ ಟ್ರೀಸ್ ಇದೆ, ಫ್ಲವರ್ಸ್ ಇದೆ. ಆ್ಯಂಡ್ ನಿಮ್ಗೆ ಇಲ್ಲಿ ವಾಕ್ ಪಾತಲ್ಲಿ ನಡ್ಕೊಂಡು ಹೋಗ್ತಿದ್ರೆ ಆ ಕಡೆ ಈ ಕಡೆ ಎಲ್ಲ ಚಂಪಾ ಟ್ರೀಸ್ ಇದೆ, ಲೈಕ್ ಸಂಪಿಗೆ ಹೂವು ಟ್ರೀಸು. ಅದು ತುಂಬ ಗಮ್ಮಂತ ಇದೆ. ಫುಲ್ಲು ವಾಕಿಂಗ್ ವೇನೇ ಚೆನ್ನಾಗಿದೆ. ಆಮೇಲೆ ನೀವು ಕೇಳಿಸ್ಕೊತಾ ಇದ್ದರೆ ಬರ್ಡ್ಸ್ದು ಫುಲ್ಲು ಸೌಂಡ್ ಇದೆ. ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ಮಾತ್ರ. ಸೈಡಲ್ಲಿ ಒಂದು ಬೆಟ್ಟ ಟೈಪು ವೈಬು, ಅದ್ರ ಜೊತೆಗೆ ಪ್ಲ್ಯಾಂಟ್ಸು, ಫ್ಲವರ್ಸು, ಟ್ರೀಸು, ಬರ್ಡ್ಸ್ ಎಲ್ಲ ಈ ಶ್ರಬ್ಸ್ ಒಳಗೆಲ್ಲ ಓಡಾಡ್ತಾ ಇದ್ದಾವೆ. ಅಂದರೆ ಅದು ಮರದ ಮೇಲಿಲ್ಲ, ಕೆಳಗೆ ಓಡಾಡ್ತದೆ. ಇಷ್ಟೊತ್ತಲ್ಲಿ ಯಾರೂ ಇರಲ್ವಲ್ಲ, ಸೊ ಅದು ಫ್ರೀಯಾಗಿ ಓಡಾಡ್ತಾ ಇದೆ. ನೋಡ್ಬೋದು ಇಲ್ಲಿ ಮಿಸ್ಟ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ರೆಸಾರ್ಟ್ ಫುಲ್ಲು ಗ್ರೀನರಿಯಲ್ಲಿ ತುಂಬಿಕೊಂಡಿದೆ. ಎಷ್ಟೊಂದು ಟೈಪ್ ಆಫ್ ಫ್ಲವರ್ಸ್ ಇದೆ, ಎಷ್ಟೊಂದು ಟೈಪ್ ಆಫ್ ಬರ್ಡ್ಸ್ ಇದೆ. ತುಂಬ ಚೆನ್ನಾಗಿದೆ. ನಮ್ಮ ರೂಮ್ ಹತ್ರನೇ ಒಂದು 2-3 ಟೈಪ್ಸ್ ಆಫ್ ಬರ್ಡ್ಸ್ ಸ್ಪಾಟ್ ಮಾಡಿದ್ವಿ. ಫ್ಲವರ್ಸು ಅಷ್ಟೇ ಎಷ್ಟೊಂದು ಟೈಪ್ ಇದೆ. ಈಗ ನೀವು ನೋಡ್ತಾ ಇದ್ರೆ ಹಾಗೆ ಎಷ್ಟು ಟೈಪ್ಸ್ ಆಫ್ ಫ್ಲವರ್ಸ್, ಎಷ್ಟು ಟೈಪ್ ಆಫ್ ಪ್ಲ್ಯಾಂಟ್ಸ್ ಎಲ್ಲ ಇದೆ. ಕೂಲಾಗಿ ಬ್ರೀಸು ತುಂಬ ಚೆನ್ನಾಗಿದೆ. ನಾವು ಬೇಬಿ ಜೊತೆ ನಮ್ಮ ಪಾಪುಗೆ 4 ಇಯರ್ಸು. ಸೊ ಅವಳ ಜೊತೆ ವಿಸಿಟ್ ಮಾಡೋಕ್ಕೆ ಬೆಸ್ಟ್ ಪ್ಲೇಸ್. ಯಾಕಂದರೆ ಅವರಿಗೆ ಒಂದು ರಿಸ್ಟ್ರಿಕ್ಟೆಡ್ ಅಂತ ಇರೋದಿಲ್ಲ, ಆರಾಮಾಗಿ ಓಡಾಡ್ಬೋದು ಎಲ್ಲಿ ಬೇಕೋ ಅಲ್ಲಿ.
ಗಾಡಿಗಳಿರೋದಿಲ್ಲ, ತಂಪಾದ ಗಾಳಿ ಚೆನ್ನಾಗಿದೆ. ನಮ್ಮ ಮಗಳಂತೂ ಫುಲ್ ಎಂಜಾಯ್ ಮಾಡಿದ್ಲು. ನೆನ್ನೆ ಬಂದಾಗಿಂದ ಇವತ್ತಿನವರೆಗೂ ಎಂಜಾಯ್ ಮಾಡ್ತಾನೆ ಇದ್ದಾಳೆ. ಅವಳಿಗೆ ಯಾವುದೂ ರಿಸ್ಟ್ರಿಕ್ಷನ್ಸ್ ಇಲ್ಲ, ಎಲ್ಲಿ ಬೇಕೋ ಅಲ್ಲಿ ಓಡಾಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಬರ್ಡ್ಸ್ ಎಷ್ಟು ಸೌಂಡ್ ಎಷ್ಟು ಚೆನ್ನಾಗಿದೆ ಕೇಳ್ಕೊಳ್ಳಿ. ರೂಮ್ ಸ್ಟೇನೂ ಅಷ್ಟೇ, ವೆರಿ ವೆರಿ ಕಂಫರ್ಟಬಲ್ ರೂಮು. ಆಮೇಲೆ ವೇಕಪ್ಗೆ ಒಂದು ಒಳ್ಳೆ ವ್ಯೂ ಇದೆ ವಿಂಡೋಯಿಂದ, ಫುಲ್ಲು ಗ್ರೀನರಿ ವ್ಯೂ, ತುಂಬ ಚೆನ್ನಾಗಿದೆ. ಬಾಲ್ಕನಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ವಾವ್, ಎಷ್ಟು ಮಿಸ್ಟಿದೆ ಅಂದರೆ ಇಲ್ಲಿ ಇಟ್ಸ್ ಲೈಕ್ ವಿಂಟರ್, ಸಮ್ಮರ್ ಅನಿಸ್ತಾನೆ ಇಲ್ಲ. ಹಾಗೆ ಏನೇನು ಫೆಸಿಲಿಟೀಸ್ ಇದೆ ಅಂತ ನೋಡ್ಕೊಂಡು ಹೋದರೆ ಮಾರ್ನಿಂಗ್ ಆಮೇಲೆ ಬಂದು ಎಲ್ಲನೂ ಯೂಸ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಆಗಲೇ ಅಲ್ಲಿ ಸ್ಪಾ ಸೆಂಟರ್ ಇತ್ತು, ಸ್ವಾಸ್ಥ. ಇಲ್ಲಿ ಲೇಕ್ ಇದೆ ಒಂದು. ಎಷ್ಟು ಚೆನ್ನಾಗಿ ಬರ್ಡ್ಸ್ ಎಲ್ಲ ಓಡಾಡ್ತಿದೆ ನೋಡಿ, ನೀವು ನೋಡ್ಬೋದು. ಶ್ರಬ್ ಒಳಗೆ ಹೊಟ್ಟೋಯ್ತು ನೋಡಿ, ಎಲ್ಲಿ ಲೇಕ್ ಕಾಣುತ್ತೆ. ಸೈಡಲ್ಲೆಲ್ಲ ಫುಲ್ ಹೈಬಿಸ್ಕಸ್ ಪ್ಲಾಂಟ್ಸು. ಮತ್ತು ಇಲ್ಲಿ ಕೋಯಲ್ ಅನಿಸುತ್ತೆ, ಕೋಯಲ್ ಬರ್ಡ್. ನೋಡಿ, ಇಲ್ಲಿ ಲೇಕ್ ಕಾಣುತ್ತೆ. ಇದು ಹ್ಯಾಪಿ ಹಬ್ ಅಂತ. ಸೊ ಇಂಡೋರ್ ಗೇಮ್ಸ್ ಎಲ್ಲ ಇರುತ್ತೆ, ಯೂಶಲಿ ಎಲ್ಲ ಕ್ಲಬ್ ಮಹೀಂದ್ರಲ್ಲೂ ಇರುತ್ತೆ. ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ಇಲ್ಲಿ ಸೆಲ್ಫಿ ಪಾಯಿಂಟ್ಸ್ ಮಾಡಿದ್ದಾರೆ ಒಂದೆರಡು. ಇಲ್ಲಿ ಒಂದು ಫೋಟೋ ಪಾಯಿಂಟ್ ಇದೆ. ಆ ಕಡೆ ಎಲ್ಲ ಅಡ್ವೆಂಚರ್ ಆ್ಯಕ್ಟಿವಿಟೀಸ್, ರಿಸೆಪ್ಷನ್ ಆ್ಯಂಡ್ ರೆಸ್ಟೋರೆಂಟ್. ಇಲ್ಲಿ ಬಫೆಟ್ ರೆಸ್ಟೋರೆಂಟು ಇದೆ, ಅಲಾ ಕಾರ್ಟೆ ಮೆನುದೂ ಒಂದು ಬಾರ್ ಇದೆ. ಸೊ ಇಲ್ಲಿ ನೋಡ್ಬೋದು ನೀವು ಸೈಡಲ್ಲಿ ಎಷ್ಟು ಥರ ಫ್ಲವರ್ಸ್ ಇದೆ ಅಂತ, ಕಲರ್ಫುಲ್ ಫ್ಲವರ್ಸ್ ಇದೆ.
ಈ ಫ್ಲವರ್ಸ್ ಏನು ಗೊತ್ತಾ, ಇದು ಸನ್ಶೈನ್ ಬೀಳಕ್ಕೆ ಮುಂಚೆ ವೈಟ್ ಇರುತ್ತೆ, ಆಮೇಲೆ ಪಿಂಕಾಗಿ ಟರ್ನ್ ಆಗುತ್ತೆ. ನೀವು ಇಲ್ಲಿ ಒಣಗಿರೋ ಫ್ಲವರ್ಸ್ ನೋಡ್ಬೋದು, ಪಿಂಕಿಶ್ ಇದೆ. ಬರ್ಡ್ ಸೌಂಡ್ಸ್ ಕೇಳ್ತಾ ನೋಡಿ, ಚೆನ್ನಾಗಿದೆ. ಸೊ ಇದು ಬಂದು ಹ್ಯಾಪಿ ಹಬ್ ಅಂತ. ಇಲ್ಲಿ ನಿಮಗೆ ಇಂಡೋರ್ ಗೇಮ್ಸ್ ಇರುತ್ತೆ, ಲೂಡೋ, ಇರುತ್ತೆ, ಲೂಡೋ, ಬಿಲಿಯಾರ್ಡ್ಸ್, ಸ್ನೇಕ್ ಅಂಡ್ ಲ್ಯಾಡರ್, ಕ್ಯಾರಮ್ ಬೋರ್ಡ್. ಹಾಗೆ ಇಲ್ಲಿ ಕ್ಯಾರಿಯೋಕೆ ಕೂಡ ನಡೀತಾ ಇದೆ. ನೀವು ಸಾಂಗ್ ಕೇಳ್ತಾ ಇದ್ದೀರಲ್ಲ, ಅದು ಆಡ್ತಿರೋದು. ಆ್ಯಂಡ್ ಮಕ್ಕಳಿಗೆ ಇಂಡೋರ್ ಗೇಮ್ಸು, ಪ್ಲೇ ಏರಿಯಾ, ಬಾಲ್ ಪೂಲ್ ಎಲ್ಲ ಇರುತ್ತೆ ಇಲ್ಲಿ. ಸೊ ನೀವು ನೋಡ್ತಿದ್ದೀರಲ್ಲ, ಇದು ಪ್ಲೇ ಏರಿಯಾ. ಮಕ್ಕಳಿಗೆ ಫುಲ್. ಆಮೇಲೆ ಇಲ್ಲಿ ಕಾಫಿ ಕೂಡ ಸಿಗುತ್ತೆ, ಹನಿ ಸಿಗುತ್ತೆ. ಸೊ ನೀವೇನು ಶಾಪ್ ಮಾಡಬೇಕು ಅಂದರೆ ಇಲ್ಲಿ ಮಾಡ್ಕೋಬೋದು. ಇದು ಸ್ವಿಮ್ಮಿಂಗ್ ಪೂಲ್. ಇದು ಸ್ವಿಮ್ಮಿಂಗ್ ಪೂಲ್. ಸ್ವಿಮ್ಮಿಂಗ್ ಪೂಲ್ ಇದೆ, ಸ್ಪಾ ಇದೆ, ರೆಸ್ಟೋರೆಂಟ್ ಇದೆ, ಜಿಮ್ ಇದೆ, ಹ್ಯಾಪಿ ಹಬ್ ಇದೆ, ಸೈಕ್ಲಿಂಗ್ ಇದೆ, ಅಡ್ವೆಂಚರಸ್ ಗೇಮ್ಸ್ ಇದೆ, ATV ರೈಡ್ ಇದೆ, ಪ್ಲೇ ಏರಿಯಾ ಇದೆ, ಮತ್ತು ಕ್ರಿಕೆಟ್ ಇದು ಇದೆ, ಬಾಸ್ಕೆಟ್ಬಾಲ್ ಇದೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲವರ್ಸ್, ಬರ್ಡ್ಸ್ ಎಲ್ಲ ಸ್ಪಾಟ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ನೈಟ್ ಫೈರ್ ಕ್ಯಾಂಪ್ ಕೂಡ ಇತ್ತು, ತುಂಬ ಚೆನ್ನಾಗಿತ್ತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾವು ಇದರದ್ದು ಪಾರ್ಟ್ 2 ವಿಡಿಯೋ ಸ್ವಲ್ಪ ದಿನದಲ್ಲೇ ಬಿಡ್ತೀವಿ, ವೆಯ್ಟ್ ಮಾಡಿ. ಸೊ ಬರಬೇಕಾದ್ರೆ ನಾವು ಪಯಣ ಕಾರ್ ಮ್ಯೂಸಿಯಂ ಮತ್ತು ಕಾರಂಜಿ ಲೇಕ್ ನೋಡ್ಕೊಬಂದಿದ್ದೀವಿ, ಅದರದ್ದು ವಿಡಿಯೋ ಬಿಡ್ತೀವಿ. ಆ್ಯಂಡ್ ಕ್ಲಬ್ ಮಹೀಂದ್ರ ಅವ್ರದ್ದು ಮೆಂಬರ್ಶಿಪ್ ಕೂಡ ಇದೆ, ಬೇಕಾದರೆ ತೊಗೊಬೋದು. ಹಾಗೆ ನಾವು ಹೋಗಿದ್ದು ರೂಮ್ ಮಾತ್ರ ಬುಕ್ ಮಾಡಿಕೊಂಡು, ಮೆಂಬರ್ಶಿಪ್ ಇಲ್ದಿರ. ಥ್ಯಾಂಕ್ ಯು, ಬಾಯ್.